ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಸಾಯಿಲ್, ತುಳಸಿ ಓಲ್ಡ್ ಸಾಯಿಲ್ ಕೇವಲ ತುಳಸಿ ಗಿಡ ಮಾತ್ರವಲ್ಲ, ತುಳಸಿ ಮಣ್ಣಿನಿಂದಲೂ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ತುಳಸಿ ಗಿಡದ ಹಳೆಯ ಮಣ್ಣಿನಿಂದ ನಾವು ಏನೆಲ್ಲ ಮಾಡಬಹುದು, ತುಳಸಿಯಲ್ಲಿನ ಹಳೆ ಮಣ್ಣಿನ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ತುಳಸಿ ಗಿಡವು ಹಿಂದೂ ನಂಬಿಕೆಗಳ ಪ್ರಕಾರ ಪೂಜನೀಯ ಸಸ್ಯವಾಗಿದೆ. ಇದು ಆರೋಗ್ಯಕ್ಕೂ ಪ್ರಯೋಜನಕಾರಿಯಾಗಿದೆ. ತುಳಸಿಯ ಬೆಳವಣಿಗೆ ಮತ್ತು ನಾಶವು ಆ ಮನೆಯ ಸಮೃದ್ಧಿಯನ್ನು ಸೂಚಿಸುತ್ತದೆ. ತುಳಸಿ ಗಿಡ ಚೆನ್ನಾಗಿ ಹಚ್ಚ ಹಸಿರಾಗಿದ್ದರೆ ಆ ಮನೆಯ ಅಭಿವೃದ್ಧಿ ಉತ್ತಮವಾಗಿದೆ ಅಂತ ಅರ್ಥ. ಅದೇ ತುಳಸಿ ಗಿಡ ಒಣಗಿ ಹೋಗುತ್ತಿದ್ದರೆ ಆ ಮನೆಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಎದುರಾಗಲಿದೆ ಎಂಬುದಾಗಿದೆ. ತುಳಸಿ ಚೆನ್ನಾಗಿ ಬೆಳೆಯಬೇಕಾದರೆ ತುಳಸಿಯಲ್ಲಿನ ಮಣ್ಣು ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ತುಳಸಿ ಗಿಡದ ಮಣ್ಣನ್ನು ನಾವು ಏನು ಮಾಡಬೇಕು ಎಂಬುದನ್ನು ಈ ಲೇಖನದಲ್ಲಿ ಇದೆ, ನೋಡೋಣ ಬನ್ನಿ. ಇದು ಅಶುಭ ಅಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತುಳಸಿಯಲ್ಲಿನ ಮಣ್ಣನ್ನು ನಾವು ಎಸೆಯುವುದು ಶುಭವಲ್ಲ. ಅಂದರೆ ನಾವು ತುಳಸಿ ಗಿಡಕ್ಕೆ ಹೊಸ ಮಣ್ಣನ್ನು ಹಾಕಿದಾಗ ಅದರಲ್ಲಿದ್ದ ಹಳೆಯ ಮಣ್ಣನ್ನು ನಾವು ಎಸೆಯಬಾರದು. ತುಳಸಿಯಲ್ಲಿನ ಹಳೆಯ ಮಣ್ಣನ್ನು ಎಸೆಯುವುದು ಅಶುಭವಾಗಿರುತ್ತದೆ. ಶುದ್ಧವಾದ ಬಟ್ಟೆಯಲ್ಲೂ ಕಟ್ಟಬೇಕಾಗುತ್ತದೆ. ಶಾಸ್ತ್ರದ ಪ್ರಕಾರ ನೀವು ತುಳಸಿ ಗಿಡದಲ್ಲಿನ ಮಣ್ಣನ್ನು ತೆಗೆದಾಗ ಆ ಮಣ್ಣನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ಬಯಸಿದರೆ ಈ ರೀತಿ ಮಾಡಬಹುದು. ಇದನ್ನು ಮಾಡುವುದಕ್ಕಾಗಿ ನೀವು ತುಳಸಿ ಗಿಡದಲ್ಲಿನ ಹಳೆಯ ಮಣ್ಣನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿರಿ. ನೀವು ಈ ಮಣ್ಣನ್ನು ಕಟ್ಟುವ ಬಟ್ಟೆ ತುಂಬಾನೇ ಶುದ್ಧವಾಗಿರಬೇಕು ಎಂಬುದನ್ನು ಮರೆಯದಿರಿ. ತುಳಸಿಯಲ್ಲಿದ್ದ ಹಳೆಯ ಮಣ್ಣನ್ನು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿ ಮನೆಯ ರಹಸ್ಯ ಸ್ಥಳದಲ್ಲಿ ಇರಬೇಕು. ದೇಹದ ಈ ಭಾಗಗಳಿಗೆ ಹಚ್ಚಿಕೊಳ್ಳಬೇಕು. ನೀವು ಮನೆಯ ಅಡುಗೆ ಮನೆಯ ಒಂದು ಮೂಲೆಯನ್ನು ಅಥವಾ ದೇವರ ಕೊನೆಯಲ್ಲಿ ತುಳಸಿ ಗಿಡದ ಮಣ್ಣನ್ನು ರಹಸ್ಯವಾಗಿ ಇಡಬಹುದು. ಅದರ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಹಣೆ, ಕುತ್ತಿಗೆ, ಎದೆ ಇತ್ಯಾದಿಗಳಿಗೆ ಹಚ್ಚಿ. ಇದನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯ ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿ ಗಿಡವನ್ನು ಪೂಜಿಸಿದ ನಂತರ ತುಳಸಿ ಮಣ್ಣನ್ನು ಒಬ್ಬರ ಹಣೆಯ ಮೇಲೆ ಹಚ್ಚಿದರೆ ಅದೃಷ್ಟವು ಸುಧಾರಿಸುತ್ತದೆ ಮತ್ತು ವ್ಯಕ್ತಿಯ ಪ್ರಗತಿ ಹೊಂದಿರುತ್ತಾನೆ ಎನ್ನುವ ನಂಬಿಕೆ. ಬೇಕಿದ್ದರೆ ತುಳಸಿ ಹಳೆ ಮಣ್ಣನ್ನು ಒಂದು ಬಾಕ್ಸ್ ಅಥವಾ ಪಾತ್ರೆಯಲ್ಲಿ ತುಂಬಿ ಭದ್ರವಾಗಿ ಇಡಬಹುದು. ಇದನ್ನು ಮಾಡುವುದರಿಂದ ವ್ಯಕ್ತಿಯ ಆರ್ಥಿಕ ಲಾಭವನ್ನು ಪಡೆಯಬಹುದು. ತುಳಸಿ ಮಣ್ಣನ್ನು ತಾಯತದಲ್ಲಿ ತುಂಬಿ ದೇಹದ ಮೇಲೆ ಕಟ್ಟಿಕೊಂಡರೆ ಆ ವ್ಯಕ್ತಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾನೆ. ಇದರೊಂದಿಗೆ ತುಳಸಿ ಗಿಡದಲ್ಲಿನ ಹಳೆಯ ಮಣ್ಣನ್ನು ಅರಳಿ ಮರದ ಬೇರುಗಳಿಗೆ ಹಾಕುವ ಮೂಲಕ ಆ ವ್ಯಕ್ತಿಯ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಗ್ರಹ ಶಾಂತಿ ಕಂಡುಕೊಳ್ಳುತ್ತಾನೆ. ಈ ರೀತಿ ತುಳಸಿ ಗಿಡದಲ್ಲಿರುವ ಹಳೆಯ ಮಣ್ಣು ಹಾಕಬೇಕು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ, ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.